ಮತ್ತೊಂದು ಶಾಕ್ ಅನ್ನ ನೀಡೋದಕ್ಕೆ ಮುಂದಾಗಿದೆ. ಕಾವೇರಿ ನೀರಿನ ದರ ಏರಿಕೆ ಘೋಷಣೆ ಮಾಡಿದ್ದಾಗಿದೆ. ಈಗ ಮತ್ತೊಮ್ಮೆ ದರ ಏರಿಕೆಯ ಬಿಸಿ ಮುಟ್ಟತ್ತೆ. ಹಾಗಾದ್ರೆ ಯಾವತ್ತಿನಿಂದ ಈ ಕಾವೇರಿ ನೀರಲ್ಲಿ ದರ ಏರಿಕೆ ಆಗುತ್ತೆ, ಏನು ಎತ್ತ? ನಂದಿನಿ, ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ನೀರಿನ ದರ ಹೆಚ್ಚಳ. ಕಾವೇರಿ ನೀರಿನ ದರ ಏರಿಕೆ ಘೋಷಣೆ ಮಾಡಿದ್ದಾಗಿದೆ ಈಗಾಗಲೇ. ಇದು ಯಾವಾಗಿಂದ ಜಾರಿಗೆ ಬರುತ್ತೆ? ಪರಿಷ್ಕರಣೆ ಯಾವತ್ತಿನಿಂದ? ಹಾಗಾದ್ರೆ ಜನ ಬೈದ್ರು ಉಗಿದ್ರು ಪರವಾಗಿಲ್ಲ, ಪರಿಷ್ಕರಣೆ ಮಾಡೇ ತೀರ್ತೀವಿ ಅಂತ ಹೇಳಿ ಡಿಸಿಎಂ ಈಗಾಗಲೇ ಹೇಳಿದ್ದಾರೆ, ನೀರಾವರಿ ಸಚಿವರು. ಯಾವಾಗಿಂದ ಹಾಗಾದ್ರೆ ಪರಿಷ್ಕರಣೆ ಆಗುತ್ತೆ? ಸೆಪ್ಟೆಂಬರ್ 1ರಿಂದಲೇ ನೀರಿನ ದರ ಪರಿಷ್ಕರಣೆಯಾಗಿ ಬಿಡ್ತಾ? ಹಾಗಾದ್ರೆ ಯಾರಿಗೇನೇ ಬೈಲಿ ನೀರಿನ ದರ ಏರಿಕೆ ಶತಸಿದ್ಧ ಅಂತ ಡಿಸಿಎಂ ಈಗಾಗಲೇ ಹೇಳಿದ್ದಾರೆ. ಯಾರು ಹಿಡಿ ಶಾಪನಾದ್ರೂ ಹಾಕ್ಲಿ, ಏನಾದ್ರೂ ಮಾಡ್ಲಿ, ದರ ಏರಿಕೆ ಅಂತೂ ಆಗೇ ತೀರತ್ತೆ ಅಂತ ಹೇಳಿದ್ದು. ಅಂತ್ಯ ಈಗ ದರ ಏರಿಕೆ ಮಾಡಿದ್ದಂತೂ ಆಗಿದೆ. ಅದು ಸೆಪ್ಟೆಂಬರ್ 1ರಿಂದಲೇ. ಅಂದ್ರೆ ನೋಡಿ, ಇವತ್ತು ಆಲ್ರೆಡಿ 23 ಡೇಟ್. ಇನ್ನೇನು ಒಂದು ವಾರ ಕಳೆದ್ರೆ ನೀರಿನ ದರ ಹೆಚ್ಚಾಗತ್ತಾ ಅಂತ ಡಿಸಿಎಂ ಈಗಾಗಲೇ ಹೇಳಿದ್ದಾರೆ. ಯಾರು ಎಷ್ಟೇ ಬೈದ್ರು ಕೂಡ ಫಿಕ್ಸ್ ಅಂತ. ನೋಡೋಣ ಏನ್ ಹೇಳಿದ್ದಾರೆ. ತಂದಿದ್ದಾರೆ ಕೊಯ್ಲು ನೀರು ಅಂತರ್ಜಲ ಹೆಚ್ಚಲಿಕ್ಕೆ. ನಮ್ಮ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಅವ್ರನ್ನೂ ಕೂಡ ನಿಮ್ ಜೊತೆಗೆ ನಾವು ಜಾಯಿನ್ ಮಾಡಬೇಕಾಗ್ತದೆ ಅಂತರ್ಜಲ ಹೆಚ್ಚಲಿಕ್ಕೆ. ಬಟ್ ಒಂದು, ನಾನೊಬ್ಬ ಮಂತ್ರಿಯಾಗಿ, ಡೆಪ್ಟಿ ಸಿಎಂ ಆಗಿ, ನಿಮ್ಮ ಇಲಾಖೆಗೆ ಮಂತ್ರಿಯಾಗಿ, ಮೊನ್ನೆ ಏನು ದೊಡ್ಡ ಬರಗಾಲ ಬಂದಿತ್ತಲ್ಲ, 7,000 ಬೋರ್ವೆಲ್ಗಳು ಸತ್ತೋಗಿದ್ರು ಕೂಡ ಸದ್ಯ ನಿಮ್ಮಲ್ಲಿರುವಂತ ಚಾಕುಚಾಕ್ಯದಲ್ಲಿ ಇರೋ ಪ್ರಾಬ್ಲಮ್ಸ್ ನ ಸಾರ್ಟ್ ಔಟ್ ಮಾಡಿ ನಮ್ಗೆ ಸರ್ಕಾರಕ್ಕೆ ಅಟ್ಲೀಸ್ಟ್ ಜನ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ 1-2-3 ದಿನ ದೊಡ್ಡ ಪಬ್ಲಿಸಿಟಿ ಆಯ್ತು. ಬಟ್ ಇರೋದ್ರಲ್ಲಿ ನೀವೆಲ್ಲ 24 hours 1.5 ತಿಂಗಳು ತಾವು ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಗೌರವನ ತಾವೆಲ್ಲ ಉಳಿಸಿದ್ದೀರಿ. ಅದಕ್ಕೆ ನಾನು ಮುಕ್ತ ಕಂಠದಿಂದ ನಿಮ್ಮೆಲ್ಲರ ಸೇವೆ, ನಾನು ಚೇರ್ಮನ್ ಮಾಡೋದು ಅಂತ ಒಬ್ರು ಹೇಳುದಿಲ್ಲ. ಕೆಳಗಡೆ ಕೆಟ್ಟ ಕಡೆಯ ಕೊನೆಯ ಲಾಸ್ಟ್ ಪೈಪ್ ತಿರುಗಿಸೋನು, ಇದರಿಂದ ಹಿಡಿದು ನಮ್ಮ ಕಡೆ ಹಳ್ಳಿಗಳ ಕಡೆ ಸೌಡಿ ಅಂತಾರಲ್ಲ, ಎಲ್ಲರೂ ಸರಿ ಪಾಪ ಎಲ್ಲ ಕಷ್ಟಪಟ್ಟು ದುಡಿದು ಮಾಡಿದ್ದಾರೆ. ಇಂಜಿನಿಯರ್ಗಳೆಲ್ಲ ನೀವೆಲ್ಲ ಸೇರಿ ಮಾಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ, ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಯಿಸ್ತೇನೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಳ್ಳೋದು ಅಷ್ಟೇ, ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು, ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿವಿದೆ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ಟಿದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಇದು ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತಹ ಮಾತು. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾತ್ರ ನೀರಿನ ದರ ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ. 2014ರಿಂದ ಈಚೆಗೆ ಒಂದು 10 ವರ್ಷ ಆಗಿದೆ, ಕಾವೇರಿ ನೀರಿನ ಪರಿಷ್ಕರಣೆ ಆಗ್ಲೇ ಇಲ್ಲ. 4ರಿಂದ 5 ಬಾರಿ ಪರಿಷ್ಕರಣೆ ಮಾಡುವಂತೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಕೂಡ ಅದನ್ನ ರಿಜೆಕ್ಟ್ ಮಾಡ್ಕೊಂಡು ಬರಲಾಗಿತ್ತು. ಆದ್ರೆ ಇದೀಗ ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ನೀರಿನ ದರ ಏರಿಕೆಗೆ ಮುಂದಾಗ್ತಾರೆ. ವಿದ್ಯುತ್ ದರ ಏರಿಕೆಯಿಂದ ಕಂಪ್ಲೀಟ್ ತತ್ತರಿಸಿದೆ ಬಿಡಬ್ಲ್ಯೂಎಸ್ಎಸ್ಬಿ. ನೌಕರರಿಗೆ ಸಂಬಳ ನೀಡೋಕೂ ಕೂಡ ಒದ್ದಾಡ್ತಾ ಇದೆ ಜಲಮಂಡಳಿ. ಹಿಂದೆ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಕ್ಕೆ ಮಾಡಿತ್ತು. 2014ರಿಂದ ಪರಿಷ್ಕರಣೆ ಆಗಿಲ್ಲ. ಬಿಡಬ್ಲ್ಯೂಎಸ್ಎಸ್ಬಿಯ ನೌಕರರಿಗೂ ಕೂಡ ನಾವು ಸ್ಯಾಲರಿಯನ್ನ ಹೈಕ್ ಮಾಡಿಲ್ಲ. ಅಲ್ಲಿ ನಾವು ಸ್ಯಾಲರಿ ಹೈಕ್ ಮಾಡಬೇಕು ಅಂತಂದ್ರೆ ಕಾವೇರಿ ನೀರಿನ ದರ ಏನಿದೆ ಅದು ಹೆಚ್ಚು ಮಾಡಲೇಬೇಕು ಅಂತ ಇದ್ರು.
ಅಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಸಂಬಳ ಹೆಚ್ಚಾಗಬೇಕು ಅಂದ್ರೆ ಇಲ್ಲಿ ಮತ್ತೆ ನಮಗೆ ದರದ ಬರೆ ಬೀಳತ್ತೆ. ಸೊ ತುಂಬಾ ಜನ ಬೆಂಗಳೂರಿನಲ್ಲಿ ಕಾವೇರಿ ನೀರನ್ನೇ ನಂಬ್ಕೊಂಡಿದ್ದವ್ರು ಇದ್ದಾರೆ. ಸೊ ದರ ಏರಿಕೆಯಿಂದ ಅವ್ರು ಏನು ಹೇಳ್ತಾರೆ, ಏನ್ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಸದ್ಯ ಪರಿಷ್ಕರಣೆ ಅಂತೂ ಆಗತ್ತೆ ಅಂತ ಹೇಳಿದ್ದಾರೆ. ಯಾವತ್ತಿಂದ? ಸೆಪ್ಟೆಂಬರ್ ಮೊದಲನೇ ವಾರದಿಂದಲೇ ಆಗುತ್ತಾ, 1ನೇ ತಾರೀಕಿಂದಲೇ ಆಗುತ್ತಾ? ಆಗಬಹುದು, ಆದ್ರೂ ಆಗಬಹುದು. ಯಾಕಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಜನ ಏನಾದ್ರೂ ಬೈಲಿ, ಏನಾದ್ರೂ ಅನ್ಲಿ, ನಾವು ಪರಿಷ್ಕರಣೆ ಮಾಡೇ ಮಾಡ್ತೀವಿ. ಕಳೆದ 10 ವರ್ಷದಿಂದ ಕೂಡ ನಾವು ಮಾಡಿರ್ಲಿಲ್ಲ ಅಂತ. ಸೊ ಕಾವೇರಿ 5ನೇ ಹಂತ ಯೋಜನೆ ಮಾಡಿರುವ ಸಾಲದ ಬಡ್ಡಿ ಕಟ್ಟೋದಕ್ಕೂ ಕೂಡ ಹೈರಾಣ ಆಗಿ ಹೋಗಿದ್ದಾರಂತೆ. ಗೃಹೇತರ ನೀರಿನ ಬಳಕೆದಾರರಿಗೆ ನೀರಿನ ದರ ಏರಿಕೆಯ ಬಿಸಿ ಖಂಡಿತ ತಟ್ಟುತ್ತೆ. ಬೆಂಗಳೂರಿನಲ್ಲಿ ಈ ಬಾರಿ ದಾಖಲೆ ಮಟ್ಟದಲ್ಲಿ ನೀರಿನ ದರ ಏರಿಕೆಯ ಸಾಧ್ಯತೆ ಇದೆ. 35ರಿಂದ 40ರಷ್ಟು ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ BWSSB ಮಾಡಿದೆ. ಸೆಪ್ಟೆಂಬರ್ 1ರಿಂದಲೇ ನೀರಿನ ದರ ಏರಿಕೆಗೆ ಸರ್ಕಾರ ಸೂಚನೆಯನ್ನ ನೀಡುವ ಸಾಧ್ಯತೆ ಕೂಡ ಇದೆ. ಕಳೆದ 10 ವರ್ಷದಲ್ಲಿ 10ಕ್ಕಿಂತ ಹೆಚ್ಚು ಬಾರಿ ವಿದ್ಯುತ್ ದರ ಪರಿಷ್ಕರಣೆಯಾಗಿದೆ. ಆದರೆ ನೀರಿನ ದರದಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ. ಪ್ರತಿ ತಿಂಗಳು 70ರಿಂದ 75 ಕೋಟಿ ವಿದ್ಯುತ್ ಬಿಲ್ಗಾಗಿ ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ. ಸೊ ಅದರಿಂದ ಆದಾಯ ಅಂತ ಹೇಳಿದಾಗ 75 ಕೋಟಿಯಷ್ಟು ವಿದ್ಯುತ್ಗೆ ನಾವು ಹಾಕ್ತಾ ಇದೀವಿ. ಬಟ್ ಅಷ್ಟರ ಮಟ್ಟಿಗೆ ನಮಗೆ ಕೈ ಸೇರ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, BWSSB ಅಲ್ಲಿ ಕೆಲಸ ಮಾಡ್ತಾರಲ್ಲ ಆ ವರ್ಕರ್ಸ್, ಅವ್ರಗಳಿಗೆ ನಾವು ಸ್ಯಾಲರಿ ಹೈಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ 10 ವರ್ಷದಿಂದ ಅವ್ರು ಕೂಡ ಆಗಾಗ ಪ್ರತಿಭಟನೆ, ಪ್ರೊಟೆಸ್ಟ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸೊ ಅವ್ರನ್ನ ಸಮಾಧಾನ ಪಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ಯಾಲರಿ ಹೈಕ್ ಆಗಬೇಕು. ಹಂಗಾಗ್ಬೇಕು ಅಂದ್ರೆ ಇಲ್ಲಿ ಪರಿಷ್ಕರಣೆ ಆಗ್ಬೇಕು ಬೆಲೆಯಲ್ಲಿ ಅಂತ. ಸೊ ಹಾಗಾಗಿ ಸೆಪ್ಟೆಂಬರ್ 1ರಿಂದ ನೀರಿನ ದರ ಪರಿಷ್ಕರಣೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. BBMP ವ್ಯಾಪ್ತಿ ಅಂದ್ರೆ BWSSB ಅವರಿಗೆ ಕಟ್ಕೊಡ್ಬೇಕಲ್ಲ ಸ್ಯಾಲ್ರಿ. ಸೊ ಹಂಗಾಗಿ ಇಲ್ಲಿ ಹೈಕ್ ಮಾಡ್ತೀವಿ ಅಂತ ಮುಂದಾಕಿದ್ದಾರೆ. ಸೊ ನೋಡೋಣ ಏನ್ ಆಗುತ್ತೆ ಎತ್ತ ಅನ್ನೋದನ್ನ ಮುಂದಿನ ದಿನದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಕಾವೇರಿ 5ನೇ ಹಂತ ಯೋಜನೆಗೆ ಹಣ ಬಿಡುಗಡೆಯ ವಿಚಾರ. ಸೊ ಈಗ ಎಷ್ಟು ಹೈಕ್ ಆಗ್ಬೋದು, ಎಷ್ಟು ಪರ್ಸೆಂಟ್, ಈ ದಾಖಲೆಯ ಮಟ್ಟದಲ್ಲಿ ನೀರಿನ ದರ ಏರಿಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಸೆಪ್ಟೆಂಬರ್ನಿಂದಲೇ ನೀರಿನ ದರ ಹೆಚ್ಚಳದ ಸಾಧ್ಯತೆಗಳು ಹೆಚ್ಚಿದೆ. ಯಾರು ಏನಂದ್ರೂ ನೀರಿನ ದರ ಏರಿಕೆ ಅಂತಿದ್ದಾರೆ. ಸೊ ಬ್ಯಾಂಗ್ಳೂರ್ನವರು ಏನ್ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ. ಸೊ ನೋಡೋಣ, ನಿಜಕ್ಕೂ ಜನ ಕೇವಲ ಹಿಡಿಶಾಪ ಆಗ್ತಾರ, ಮತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು.